ರಂಗೇರಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಖಾಡ. ಮೈತ್ರಿ ಲೆಕ್ಕಾಚಾರದ ವಿರುದ್ಧ ಎಸ್ ಟಿ ಸೋಮಶೇಖರ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಟ್ ಈಗ ನೋಡಿ, ಮೈತ್ರಿಗೆ ಡೇ ಒನ್ನಿಂದಲೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಬರ್ತಾ ಇರುವಂಥವರು ಬಿಜೆಪಿ ಮೇಲೆ ಎಸ್ ಟಿ ಸೋಮಶೇಖರ್ ಆಲ್ರೆಡಿ ಒಂದು ಕಾಲ ಹೊರಗಿಟ್ಟಂತ ಕಾಣಿಸ್ತಾ ಇದೆ ಅವರು. ಬಟ್ ನಿರಂತರ ಗಣೇಶ್ಗೆ ವರವಾಗುತ್ತಾ ಎಸ್ ಟಿ ಸೋಮಶೇಖರ್ ಅಸಮಾಧಾನ. ಎಸ್ ಅಸಮಾಧಾನ ಹಿನ್ನೆಲೆ ನಿರಂತರ ಗಣೇಶ್ಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರುವಂತಹ ಬೆಂಗಳೂರು ಉತ್ತರ ಕ್ಷೇತ್ರ ಮತ್ತು ನಿರಂತರ ಗಣೇಶ್ ಅವರು ಉತ್ತಮ ಕೆಲಸವನ್ನು ಮಾಡ್ತಿದ್ದಾರೆ ಕ್ಷೇತ್ರದಲ್ಲಿ. ಆಮೇಲೆ ಒಕ್ಕಲಿಗ ಸಮುದಾಯದವರು ಕೂಡ ಆಗಿದ್ದಾರೆ. ಒಂದು ಒಳ್ಳೆ ಹಿಡಿತಾ ಇದೆ ಕ್ಷೇತ್ರದ ಮೇಲೆ. ವಲಸಿಗರಿಗೆ ಟಿಕೆಟ್ ಬೇಡ ಅಂತಿದ್ದಾರೆ ಸ್ಥಳೀಯ ಬಿಜೆಪಿಯ ಮುಖಂಡರು. ಕ್ಷೇತ್ರದವರೇ ಆದಂಥ ನಿರಂತರ ಗಣೇಶ್ ಪುರ ಈಗ ಜನರ ಒಲವು ಹೆಚ್ಚಾಗ್ತಾ ಇದೆ. ಅವರ ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಕೂಡ ನಿರಂತರ ಗಣೇಶ್ಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುತ್ತೆ, ಈಸಿಯಾಗಿ ಗೆದ್ದುಬಿಡ್ತಾರೆ. ಮೂಲತಃ ವೈದ್ಯ ವೃತ್ತಿಯಿಂದ ಬಂದಂಥವರು, ಜೊತೆಗೆ ಬಿಜೆಪಿ ನಾಯಕರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಕೂಡ ಬೇರೆ. ಅಂದರೆ ರಾಜಕೀಯ ಚಾಕಚಕ್ಯತೆ ಕೂಡ ಇದೆ. ಸಂಘಟನೆ ಮಾಡ್ತಿದ್ದಾರೆ ಕ್ಷೇತ್ರದಂತ ಓಡಾಡಿ. ಅಂದರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ ಕೊಟ್ಟರೆ ಆರಾಮಾಗಿ ಗೆಲ್ತಾರೆ ಅನ್ನೋದು ಅವರ ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರ ಅಪೇಕ್ಷೆ ಆಗಿದೆ. ಈಗ ನೋಡಿ, ಎಸ್ ಟಿ ಸೋಮಶೇಖರ್ ಅವರು ಅಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಾಗಾಗಿ ಅಲ್ಲಿ ಈಗ ಬೇರೆ ಕಡೆಯಿಂದ ನೋಡಿ ಸುಮಲತಾ ಅವರು ಬರ್ತಾರೆ ಅಥವಾ ಸಿ ಟಿ ರವಿ ಅವರು ಬರ್ತಾರೆ, ಈ ಥರದ ಚರ್ಚೆಗಳೇ ನಡೀತಾ ಇದೆ ಅಲ್ವಾ. ಬೇರೆಯವ್ರಿಗೆ ಬೇಡ, ಅಥವಾ ಬೇರೆ ಕಡೆಯಿಂದ ಇಲ್ಲಿ ತಂದು ಅವ್ರು ನಿಲ್ಲಿಸಿ ಸರ್ಕಸ್ ಮಾಡೋದು ಬೇಡ. ನಿರಂತರ ಗಣೇಶ್ ಅವರು ಇಲ್ಲೇ ಸ್ಥಳೀಯ ಲೋಕಲ್ ಇದ್ದಂಥವ್ರು, ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಅವ್ರ ಪರವಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿ ಈಗ ಕಾರ್ಯಕರ್ತರು ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ. ಹಾಗಾಗಿ ಈಗ ನಿರಂತರ ಗಣೇಶ್ಗೆ ಎಸ್ ಟಿ ಸೋಮಶೇಖರ್ ಅವರ ಅಸಮಾಧಾನ ವರವಾಗುತ್ತಾ ಅನ್ನೋದು. ಯಾಕಂದರೆ ಈಗ ಎಸ್ ಟಿ ಸೋಮಶೇಖರ್ ಅವರು ಅಲ್ಲಿಂದ ಬಿ ಜೆ ಪಿಯ ಕ್ಯಾಂಡಿಡೇಟ್ಗಳನ್ನು ಯಾರೇ ಹಾಕಿದರೂ ಕೂಡ ಹೊರಗಿನಿಂದ ಕರ್ಕೊಂಡು ಬಂದು ಅವ್ರ ಪರವಾಗಿ ಅವರು ಕೆಲಸ ಮಾಡೋದು ಅಥವಾ ಪ್ರಚಾರಕ್ಕಿಳಿಯೋದು, ಅಲ್ಲಿ ಜೆ ಡಿ ಎಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದು. ಬಟ್ ಈಗ ನಿರಂತರ ಗಣೇಶ್ ಅವರಿಗೆ ಕೊಟ್ಟರೆ ಎಸ್ ಟಿ ಸೋಮಶೇಖರ್ ಅವರು ಬಂದು ಅವ್ರ ಪರವಾಗಿ ಪ್ರಚಾರವನ್ನು ಮಾಡಬಹುದು. ಸ್ವಪಕ್ಷದ ವಿರುದ್ಧವೇ ಎಸ್ ಟಿ ಸೋಮಶೇಖರ್ ಅವರು ನಿರಂತರ ವಾಗ್ದಾಳಿ ನಡೆಸ್ತಾ ಬರ್ತಾ ಇದ್ದಾರೆ. ಮೈತ್ರಿ ಲೆಕ್ಕಾಚಾರದ ಅಭ್ಯರ್ಥಿಗಳ ವಿಚಾರಕ್ಕೂ ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನು ತೋರಿಸಿದ್ದಾರೆ. ಹಾಗಾಗಿಯೇ ನಿರಂತರ ಗಣೇಶ್ಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯಗಳು ಜಾಸ್ತಿ ಆಗ್ತಾನೆ ಇದೆ. ಒಕ್ಕಲಿಗ ಸಮುದಾಯ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ. ಹಾಗಾಗಿಯೇ ವಲಸಿಗರಿಗೆ ಟಿಕೆಟ್ ಬೇಡ ಅನ್ನೋದನ್ನು ಕೂಡ ಬಿಜೆಪಿ ಮುಖಂಡರು ಹೈಕಮಾಂಡ್ ಗಮನಕ್ಕೆ ಅಥವಾ ರಾಜ್ಯ ಬಿಜೆಪಿ ನಾಯಕರ ಗಮನಕ್ಕೆ ತರ್ತಾ ಇದ್ದಾರೆ. ನೋಡಿ, ಉತ್ತರದ ಕೇಸರಿ ಪಡಿ ಲೆಕ್ಕಾಚಾರ ಏನಿದೆ ಅಲ್ವಾ, ಅಲ್ಲಿ ಸ್ಥಳೀಯವಾಗಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರೂ ಇರಲಿಲ್ಲ. ಈಗ ನೋಡಿ, ಸದಾನಂದ ಗೌಡರು ಅವರು ರಾಜಕೀಯ ನಿವೃತ್ತಿ ಅನ್ನೋದಕ್ಕಿಂತ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ ಬಿಜೆಪಿ. ಆದರೆ ನಿರಂತರ ಗಣೇಶ್ ನಿರಂತರವಾಗಿ ಓಡಾಡ್ತಾ ಇದ್ದಾರೆ ಪಕ್ಷದ ಚಟುವಟಿಕೆಗಳಲ್ಲಿ, ಸಾಮಾಜಿಕ ಕಾರ್ಯಗಳಲ್ಲಿ. ಸುಮಾರು 2-3 ವರ್ಷದಿಂದ ಅವರು ವೃತ್ತಿಯನ್ನು, ಕಡೂರಿನಲ್ಲಿ ಡಾಕ್ಟರ್ ಆಗಿದ್ದಂಥವರು, ಭಾಳ ಆಸಕ್ತರಿದ್ದಾರೆ. ಏನೊಂದು ಬದಲಾವಣೆ ತರಬೇಕು ಅನ್ನುವಂಥ ಒಲವಿದೆ. ಆದರೆ ಈಗ ಸ್ಥಳೀಯವಾಗಿ ಏನೆಲ್ಲ ಅಸಮಾಧಾನಗಳಿದಾವೋ ಅದು ನಿರಂತರ ಗಣೇಶ್ ಅವ್ರಿಗೆ ಅಷ್ಟೊಂದು ಪ್ರಭಾವ ಬೀರೋದಿಲ್ಲ. ಯಾಕಂದರೆ ಸ್ಥಳೀಯರಿಗೆ ಕೊಟ್ಬಿಟ್ರೆ ನೋಡಿ, ಈಗ ಜೆ ಡಿ ಎಸ್ನವ್ರಿಗೆ ಏನಾದರೂ ಬಿಟ್ಕೊಟ್ಬಿಟ್ರೆ ಸೋಮಶೇಖರ್ ಅವರು ಕೆಲಸ ಮಾಡುವಂಥದ್ದು ಭಾಳ ಕಷ್ಟ ಇದೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಬೆಂಗಳೂರು ಉತ್ತರದಲ್ಲಿ ಬಿ ಜೆ ಪಿಯಿಂದ ಅಂತಹ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರೂ ಕೂಡ ಇಲ್ಲ ಅಂತ ಅನ್ನಿಸ್ತಾ ಇದೆ, ಸದಾನಂದ ಗೌಡರು ರಾಜಕೀಯ ಚುನಾವಣಾ ನಿವೃತ್ತಿ ತೆಗೆದುಕೊಂಡ ಮೇಲೆ. ಬಟ್ ಈಗ ಎಸ್ ಟಿ ಸೋಮಶೇಖರ್ ಅವರ ಒಂದು ಅಸಮಾಧಾನ, ನಿರಂತರ ಗಣೇಶ್ ಅವರು ಏನಾದರೂ ಕಂಟೆಸ್ಟ್ ಮಾಡಿದರೆ ಒಮ್ಮತದ ಅಭ್ಯರ್ಥಿಯಾಗಿ ಅವ್ರ ಪರವಾಗಿ ಸಪೋರ್ಟ್ ಮಾಡ್ಬೋದಾ, ಒಮ್ಮತದ ಅಭ್ಯರ್ಥಿಯಾಗಿ ಇವ್ರನ್ನ ಕಣಕ್ಕಿಳಿಸುವ ಸಾಧ್ಯತೆಗಳು ಎಷ್ಟಿದೆ ಅನ್ನೋದು. ಪ್ರಭು, ಈಗ ಅಂದ್ರೆ ಯಶವಂತಪುರ ಶಾಸಕ ಸೋಮಶೇಖರ್ ಅವರು ಪಕ್ಷದ ವಿರುದ್ಧ ತೋಡ್ಕೊಂಡಿರುವಂತಹ ಅಸಮಾಧಾನ ನಿರಂತರ ಗಣೇಶ್ ಅವರ ಪಾಲಿಗೆ ಅವಕಾಶದ ಬಾಗಿಲನ್ನು ತೆರೀತದೆ ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ಸ್ವಪಕ್ಷದ ನಿರ್ಧಾರಗಳ ವಿರುದ್ಧ ಸೋಮಶೇಖರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಜೆಡಿಎಸ್ ಜೊತೆಗಿನ ಮೈತ್ರಿ ವಿಚಾರದಲ್ಲಿ ಅವರಿಗೆ ಅಸಮಾಧಾನ ಇದೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ನಾನು ಇಲ್ಲಿವರೆಗೂ ಕೂಡ ಶಾಸಕನಾಗಿದ್ದ ಸಂದರ್ಭದಲ್ಲಿ ನನ್ನ ವಿರುದ್ಧ ಕೆಲಸ ಮಾಡಿದವರ ಜೊತೆಯಲ್ಲೇ ಈಗಲೂ ಆ ತಂಡವೇ ಕಾರ್ಯನಿರತವಾಗಿರೋದ್ರಿಂದಾಗಿ, ಅವರು ಪಕ್ಷವನ್ನು ಕೂಡ ಅಂದ್ರೆ ನನ್ನ ವಿರೋಧಿ ಪಾಳಯದಲ್ಲಿದ್ದವರು ಪಕ್ಷ ಸೇರ್ಕೊಂಡಿರೋದ್ರಿಂದಾಗಿ ನನಗೆ ಮತ್ತೆ ಅದೇ ರೀತಿಯಾದ ಸನ್ನಿವೇಶ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನನಗೆ ಮೈತ್ರಿ ವಿರೋಧ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಅವರ ಈ ಮೈತ್ರಿ ವಿರೋಧದ ಮಾತು
ಅಂದ್ರೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಗೆ ಬಯಸುವಂತಹ ಬೇರೆ ಬಿಜೆಪಿ ನಾಯಕರುಗಳಿಗೆ ಒಂದು ರೀತಿ ಬ್ಯಾರಿಕೇಡ್ ಆಗಿ ಪರಿಣಮಿಸ್ತಾ ಇದೆ. ಆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಂತಹ ಸುಮಲತಾ, ಸಿಟಿ ರವಿ ಹಾಗೆ ಮತ್ತಿತರ ಪ್ರಮುಖ ನಾಯಕರುಗಳಿಗೂ ಕೂಡ ಒಂದು ಹೆಜ್ಜೆ ಹಿನ್ನಡೆಯಾದಂತಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಕ್ಷೇತ್ರದವರೇ ಆಗಿರುವಂತಹ ಹಾಗೆ ಬಿಜೆಪಿಯ ಪ್ರಮುಖ ನಾಯಕರುಗಳ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವಂತಹ ನಿರಂತರ ಗಣೇಶ್ ಅವರ ಪಾಲಿಗೆ ಅದೃಷ್ಟದ ಬಾಗಿಲನ್ನ ತೆಗಿಬಹುದು ಅನ್ನುವಂತ ನಿರೀಕ್ಷೆಯನ್ನು ಮಾಡಲಾಗ್ತಿದೆ. ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿ ಕ್ಷೇತ್ರದ ಉದ್ದಕ್ಕೂ ತಮ್ಮ ಪ್ರಚಾರ ಕಾರ್ಯಗಳನ್ನ ಕೈಗೊಂಡಿದ್ರು. ಒಕ್ಕಲಿಗ ಸಮುದಾಯದ ಆಗಿರುವಂತಹ ಅವರಿಗೆ ಕ್ಷೇತ್ರದಲ್ಲೂ ಕೂಡ ಅದೇ ಸಮುದಾಯದ ಪ್ರಾಬಲ್ಯ ಇರೋದ್ರಿಂದಾಗಿ, ಜೊತೆಗೆ ಸ್ಥಳೀಯರು ಅಂತ ಅನಿಸ್ಕೊಂಡಿದ್ರಿಂದಾಗಿ ಅವರಿಗೆ ಅವಕಾಶ, ಸಿದ್ಧತೆಗಳು ಮತ್ತು ಸಾಧ್ಯತೆಗಳು ಜಾಸ್ತಿ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಸೋಮಶೇಖರ್ ಅವರ ಜೊತೆಗೂ ಕೂಡ ಅವರ ಸಂಖ್ಯೆ ಚೆನ್ನಾಗಿರೋದ್ರಿಂದಾಗಿ ಸೊ ಒಮ್ಮತದ ಅಭ್ಯರ್ಥಿಯ ಆಯ್ಕೆ ವಿಚಾರಕ್ಕೆ ಬಂದಾಗ ನಿರಂತರ ಗಣೇಶ್ ಅವರ ಪಾಲಿಗೆ ಸೋಮಶೇಖರ್ ಅವರ ಬೆಂಬಲ ಸಿಗಬಹುದು ಅನ್ನುವಂಥದ್ದಿದೆ. ಮತ್ತೊಂದು ಕಡೆ ಜನಾನುರಾಗಿಯಾಗಿ ವೃತ್ತಿಯಲ್ಲಿ ಕೂಡ ವೃತ್ತಿ ಇದ್ದಂತ ಸಂದರ್ಭದಲ್ಲೂ ಕೂಡ ನಿರಂತರ ಗಣೇಶ್ ಅವರು ಜನರ ಜೊತೆ ಒಳ್ಳೆ ಒಡನಾಟವನ್ನು ಹೊಂದ್ಕೊಂಡಿದ್ರು. ಹೀಗಾಗಿ ಸ್ಥಳೀಯರಿಗೆ ಮನ್ನಣೆ ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆದಾಗ ಅವರ ಪಾಲಿಗೆ ಲೋಕಲ್ ಲೀಡರ್ಸ್ ಗಳು ಕೂಡ ನಿಲ್ಲುವಂತ ಸಾಧ್ಯತೆ ಇದೆ. ಸೊ ಈ ಎಲ್ಲ ಸನ್ನಿವೇಶಗಳು ಅಂದ್ರೆ ಬದಲಾದ ಸನ್ನಿವೇಶದಲ್ಲಿ ಸಿಕ್ಕಿರುವಂತಹ ಅವಕಾಶಗಳು ನಿರಂತರ ಗಣೇಶ್ ಅವರ ಪಾಲಿಗೆ ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಕೊಡಿಸಬಹುದು ಅನ್ನುವಂತ ಮಾತು ವ್ಯಕ್ತವಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ನಿರಂತರ ಗಣೇಶ್ ಅವ್ರಿಗೆ ಟಿಕೆಟ್ ಕೊಟ್ಟರು ಅಂತ ಹೇಳಿದ್ರೆ ಎಸ್ ಟಿ ಸೋಮಶೇಖರ್ ಅವರು ತಮ್ಮ ಅಸಮಾಧಾನವನ್ನು ಎಲ್ಲ ಬದಿಗಿಟ್ಟು ಅವ್ರ ಪರವಾಗಿ ಕೆಲಸ ಮಾಡಬಹುದು. ಈಗ ಅವರ ಅಸಮಾಧಾನ ಏನಿದೆ ಅಲ್ವಾ ಸ್ವಪಕ್ಷದ ವಿರುದ್ಧ, ಅಂದರೆ ಮೈತ್ರಿಯ ವಿರುದ್ಧ, ಅದು ಈಗ ನಿರಂತರ ಗಣೇಶ್ಗೆ ವರದಾನ ಆಗೋ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ.